ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಶುಕ್ರವಾರ ನೈಟ್ ಅಡುಗೆಗೆ ಅಂತಂದ್ಬಿಟ್ಟು ಬಸ್ಸಾರು ಮಾಡೋಣ ಅಂತಂದ್ಬಿಟ್ಟು ಸಂಜೆ ಹಂಗೆ ಪಾತ್ರೆಗಳಲ್ಲಿ ಅರಿವೆ ಸೊಪ್ಪೆಲ್ಲ ಬೆಳೆದಿತ್ತು. ಆ ಸೊಪ್ಪನ್ನೆಲ್ಲ ಕಟ್ ಮಾಡಿಕೊಂಡೆ. ಒಂದು ಕಟ್ ಆಗೋಷ್ಟು ಅರಿವೆ ಸೊಪ್ಪು ಸಿಕ್ತು. ಇನ್ನು ಸಂಜೆ ಪಾರ್ಕ್ಗೆ ಹೋಗ್ತೀವಲ್ವಾ, ಅಲ್ಲಿಂದ ಬರ್ತಾ ಈ ಅರಿವೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪನ್ನು ತೊಗೊಂಬಂದೆ. ಬಂದು ನಾನು ಪಾತ್ರೆಗಳಲ್ಲಿ ಬೆಳೆದಿರೋ ಅರಿವೆ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡಿದ್ದು. ಕಟ್ ಮಾಡ್ಕೊಂಡಾದ್ಮೇಲೆ ಇಷ್ಟೊಂದು ಸೊಪ್ಪಿದೆಯಾ ಅಂತಂದ್ಬಿಟ್ಟು ಗೊತ್ತಾಗಿದ್ದು. ಸರಿ ಆಯಿತು, ಬಸ್ಸಾರಲ್ವಾ, ಸೊಪ್ಪು ಹೆಲ್ತ್ಗೂ ಒಳ್ಳೇದು ಬಿಡು ಅಂತಂದ್ಬಿಟ್ಟು ನಾನು ಎಲ್ಲ ಸೊಪ್ಪನ್ನು ಹಾಕ್ಬಿಟ್ಟು ಬಸ್ಸಾರು ಮಾಡಿದೆ. ಬಸ್ಸಾರಂತೂ ತುಂಬ ಟೇಸ್ಟಿಯಾಗಿತ್ತು. ಇನ್ನು ಬಸ್ಸಾರು ರೆಸಿಪಿ ನಾನು ಸಾಕಷ್ಟು ಸಲ ಶೇರ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡ್ಕೊಂಡಿಲ್ಲ. ಅಲ್ಲಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊಪ್ಪೆಲ್ಲ ಬಿಡಿಸ್ಕೊಂಡು ಸಾಂಬಾರಿಗೆ ಎಲ್ಲ ಐಟಮ್ಸನ್ನು ರೆಡಿ ಮಾಡಿಕೊಂಡು ಸೊಪ್ಪೆಲ್ಲ ಬೇಯಿಸ್ಕೊಂಡು ಇವಾಗ ಸೊಪ್ಪಿಗೆ ಒಗ್ಗರಣೆಯನ್ನು ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸೊಪ್ಪಿದೆ ಅಂತಂದ್ಬಿಟ್ಟು. ಬಾಣಲಿಯಲ್ಲಿ ಮುಕ್ಕಾಲು ಭಾಗದಷ್ಟು ಸೊಪ್ಪೇನೇ ಇದೆ. ನನಗಂತೂ ಈ ಬಸ್ಸಾರು ರೆಸಿಪಿ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಹಾಗಾಗಿ ಸೊಪ್ಪು ಎಷ್ಟಿದ್ರೂ ಖಾಲಿ ಆಗುತ್ತೆ. ನೆಕ್ಸ್ಟ್ ಇವಾಗ ಸಾಂಬಾರೆಲ್ಲ ರೆಡಿಯಾಗಿದೆ. ಈ ಕಡೆ ಕುದಿಯೋದಕ್ಕಿಟ್ಟು ಇನ್ನು ಆ ಕಡೆ ಮುದ್ದೆ ಮಾಡೋದಕ್ಕೂ ಇಟ್ಟಿದ್ದೀನಿ. ಈ ಶುಕ್ರವಾರದ ದಿನಗಳಲ್ಲೆಲ್ಲ ಗ್ಯಾಸ್ ಸ್ಟವ್ಗೂ ಗಂಧ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡಿರ್ತೀನಲ್ವಾ, ಆ ದಿನ ಈ ಗ್ಯಾಸ್ ಸ್ಟವ್ ಮೇಲೆ ಏನಾದರೂ ಉಪ್ಪು ಬಂದು ಏನಾದರೂ ಸೋರಿತ್ತು ಅಂತಂದರೆ ಒರೆಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಆ ಕಡೆ ಗಂಧ ಕುಂಕುಮ ಎಲ್ಲ ಇಟ್ಟಿರ್ತೀನಿ, ರಂಗೋಲಿ ಎಲ್ಲ ಹಾಕಿರ್ತೀನಿ, ಮೇಲೆ ಒರೆಸ್ಕೊಳ್ಳೋಕ್ಕಾಗುತ್ತೆ ಅಷ್ಟೇ. ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಕುಕ್ಕರಿಂದ ಒಂದು ಸ್ವಲ್ಪ ಉಕ್ಕೆಲ್ಲ ಬಂದಿತ್ತು, ಅದು ಹಾಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಈಗ ಶನಿವಾರ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ 4 ಬಾಲ್ಕನಿಗಳನ್ನು ಕಸ ಗೂಡಿಸಿ ಇವಾಗ ಹೊಸ್ಲ ಮೇಲೆ ಹಿಂದಿನ ದಿನ ಹಾಕಿರೋ ರಂಗೋಲಿನೆಲ್ಲ ತೆಗೆದು ಆಮೇಲೆ ಇವಾಗ ಕಾರಿಡಾರ್ ಎಲ್ಲ ಕಸ ಗೂಡಿಸಿ ಆಮೇಲೆ ನಾನು ಮನೆ ಕಸ ಗುಡಿಸೋದಕ್ಕೆ ಬರ್ತೀನಿ. ಇನ್ನು ಶನಿವಾರ ಬೇರೆ ಹುಣ್ಣಿಮೆ ಇತ್ತಲ್ವಾ, ಇನ್ನು ಶುಕ್ರವಾರ ಯಾವ ರೀತಿಯಾಗಿ ನಾನು ಪೂಜೆಯನ್ನು ಮಾಡ್ತೀನೋ ಅದೇ ರೀತಿಯಾಗಿಯೇ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲೂ ನಾನು ಪೂಜೆಯನ್ನು ಮಾಡ್ತೀನಿ. ಇನ್ನು ಹೊಸ್ಲ ಮೇಲೆ ಚೆನ್ನಾಗಿರೋ ರಂಗೋಲಿ ಎಲ್ಲ ಹಾಕ್ತೀನಿ. ಇನ್ನು ಹೊಸ್ಲ ಹತ್ರ ದೀಪಗಳೆಲ್ಲ ಬೆಳಗ್ತೀನಿ. ಆಮೇಲೆ ಕ್ಯಾಶ್ ಬಾಕ್ಸ್ಗೆ ಪೂಜೆ ಮಾಡ್ತೀನಿ. ಕ್ಯಾಶ್ ಬಾಕ್ಸಲ್ಲಿ ಇಟ್ಟಿರುವಂತಹ ಕವಡೆಗಳು, ಗೋಮತಿ ಚಕ್ರ ಮತ್ತು ಕರ್ಪೂರ, ಕಾಯಿನ್ಸು, ತಾವರೆ ಹೂವದ ಬೀಜಗಳು ಇದೆಲ್ಲ ಇಟ್ಟಿರ್ತೀನಲ್ವ, ಆ ಒಂದು ಗಂಟನ್ನು ತೊಗೊಂಬಂದು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಅವತ್ತಿನ ದಿನ ಅಲ್ಲಿ ಪೂಜೆಯನ್ನು ಮಾಡ್ತೀನಿ. ಈ ರೀತಿಯಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ ಅಂತಂದ್ಬಿಟ್ಟು. ಇನ್ನೀಗ ಹೊಸ್ಲ ಮೇಲೆ ಹಾಕಿರೋ ರಂಗೋಲಿನೆಲ್ಲ ತೆಗೆದು ಅಲ್ಲಿ ಕಾರಿಡಾರ್ ಎಲ್ಲ ಕಸ ಗುಡಿಸಿದ್ದಾಯಿತು. ಇವಾಗ ಮನೆ ಒಳಗಡೆ ಬಂದು ಬೆಡ್ ಎಲ್ಲ ಕೊಡುವಿಟ್ಟು ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಬರ್ತಾ ಇದ್ದೀನಿ. ಈಗ ಮನೆಯೆಲ್ಲ ಕಸ ಗುಡಿಸಿ ಮತ್ತು ಬೆಡ್ ಎಲ್ಲ ರೀಸೆಟ್ ಮಾಡಿ ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನಿಲ್ಲಿ ಸೋಪನ್ನು ತೋರಿಸ್ದೆ. ಲಾಸ್ಟ್ ನಾನು 15 ಡೇಸ್ ಬ್ಯಾಕು ನಾನು ಈ ಥರ ಒಬ್ಬ ಅಕ್ಕ ನನಗೆ ಹೋಮ್ ಮೇಡ್ ಸೋಪುಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಅದನ್ನು ನಾನು ಯೂಸ್ ಮಾಡಿ ಆಮೇಲೆ ನಾನು ನಿಮಗೆ ರಿವ್ಯೂವನ್ನು ಕೊಡ್ತೀನಿ ಅಂತ ಹೇಳಿದ್ನಲ್ವಾ, ಇವಾಗ ನಾನು ಆಲ್ರೆಡಿ ಒಂದು ಸೋಪನ್ನು ಯೂಸ್ ಮಾಡಿದೆ, ತುಂಬ ಚೆನ್ನಾಗಿದೆ. ನಾನು ವಿಡಿಯೋ ಒಂದು ಕ್ಲಿಪ್ಪಿಂಗ್ಸಲ್ಲೂ ತೋರಿಸ್ದೆ. ಒಂದು ಸೋಪ್ ಎಲ್ಲ ಖಾಲಿ ಆಗಿದೆ. ಆವಾಗ ನಾನು ಅನ್ಬಾಕ್ಸ್ ಮಾಡಿರೋ ವಿಡಿಯೋ ಇದು ಹಂಗೆ ಇಟ್ಕೊಂಡಿದ್ದೆ. ಆ ಒಂದು ಕ್ಲಿಪ್ಪಿಂಗ್ಸನ್ನು ಚೆನ್ನಾಗಿತ್ತು ಅಂತಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಇಲ್ಲ ಅಂತಂದರೆ ಬಿಟ್ಬಿಡೋಣ ಅಂತಂದ್ಬಿಟ್ಟು ಇದನ್ನೆಲ್ಲ ವಿಡಿಯೋ ಮಾಡಿ ಹಾಗೆ ಇಟ್ಕೊಂಡಿದ್ದೆ. ಇವಾಗ ನಾನೊಂದು ಸೋಪನ್ನು ಯೂಸ್ ಮಾಡಿ ಖಾಲಿ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಅವರ ಒಂದು ಹೋಮ್ ಮೇಡ್ ಸೋಪುಗಳನ್ನು ತೊಗೊಳ್ಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅವರ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಆಗಿರ್ಬೋದು ಮತ್ತು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಒಂದ್ಸಲ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಟ್ರೈ ಮಾಡಿ ನೋಡಿ. ಸ್ಕಿನ್ ಗ್ಲೋ ಬರೋದಕ್ಕೆ ಮತ್ತು ಪಿಗ್ಮೆಂಟೇಷನ್ ಏನಾದರೂ ಇತ್ತು ಅಂತಂದರೆ ಅವ್ರಿಗೆಲ್ಲ ಈ ಒಂದು ಹೋಮ್ ಮೇಡ್ ಸೋಪ್ಸ್ ಅನ್ನೋದು ತುಂಬ ಯೂಸ್ ಆಗುತ್ತಂತೆ. ಆಲ್ರೆಡಿ ನಾನು ಅವರ ಒಂದು ಸೋಪನ್ನು ಯೂಸ್ ಮಾಡಿ ಖಾಲಿ ಮಾಡಿದ್ದೀನಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ಯಾವುದೇ ರೀತಿಯಾದಂತಹ ಒಂದು ಸೈಡ್ ಎಫೆಕ್ಟ್ ಅನ್ನೋದು ಏನು ನನಗೆ ಆಗಲಿಲ್ಲ. ನಾನು ಈ ಥರ ಯೂಶಲಿ ಯಾವುದೇ ಒಂದು ಬ್ಯೂಟಿ ಪ್ರಾಡಕ್ಟ್ಸನ್ನು ರಿವ್ಯೂ ಕೊಟ್ಟಿಲ್ಲ, ಯಾಕಂದರೆ ಒಬ್ಬೊಬ್ಬರ ಸ್ಕಿನ್ ಟೋನ್ ಅನ್ನೋದು ಒಂದೊಂದು ಥರ ಇರುತ್ತಂತೆ. ಆದರೆ ಇವರು ಹೋಮ್ ಮೇಡ್ ಸೋಪುಗಳನ್ನು ಮಾಡೋದು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದಂತೆ. ಡ್ರೈ ಸ್ಕಿನ್ ಆಗಿರ್ಬೋದು ಮತ್ತು ಆಯಿಲಿ ಸ್ಕಿನ್ ಆಗಿರ್ಬೋದು ಎಲ್ಲರಿಗೂ ಯೂಸ್ ಆಗುತ್ತಂತೆ. ಅದರಲ್ಲೂ ನಾನು
ಜ್ಯೋತಿ ಅಕ್ಕ ಅಂತಂದ್ಬಿಟ್ಟು ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ಅವರು ನನಗೆ ಪರಿಚಯ ಇದ್ದರು. ಅವ್ರು ಈ ಥರ ಮಾಡಿಕೊಡು ಮಂಜು, ನಮ್ಗೆ ಗೊತ್ತಿರೋರೆ, ನಮ್ಮ ಫ್ರೆಂಡು ಅಂತಂದ್ಬಿಟ್ಟು ಹೇಳಿದ್ರು. ಸರಿ ಆಯಿತು ಅಕ್ಕ, ನಂಗೆ ಕಳಿಸ್ಕೊಡಿ, ಏನಾದರೂ ಚೆನ್ನಾಗಿತ್ತು ಅಂತಂದರೆ ನಾನು ರಿವ್ಯೂ ಕೊಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಯಾಕಂದರೆ ನಾನು ಬ್ಯೂಟಿ ಪ್ರಾಡಕ್ಟ್ಸು ಯಾವುದು ರಿವ್ಯೂ ಮಾಡಿಲ್ಲ ಅಕ್ಕ ಇಲ್ಲಿವರೆಗೂ. ಯಾಕೆ ಸುಮ್ಮನೆ ನನ್ನಿಂದ ಬೇರೆಯವರು ಸ್ಕಿನ್ಗೆ ಏನಾದರೂ ಎಫೆಕ್ಟ್ ಆಯಿತು ಅಂತಂದ್ಬಿಟ್ಟು ಹೇಳಿದ್ದೆ. ಅವ್ರ ಪರಿಚಯದಿಂದ ಹೋಗಲಿ, ಹೋಮ್ ಮೇಡ್ ಸೋಪ್ಸೇ ಅಲ್ವಾ ಅಂತಂದ್ಬಿಟ್ಟು ನಾನು ಓಕೆ ಕೊಟ್ಟಿದ್ದು. ಯೂಸ್ ಮಾಡಿ ಆದಮೇಲೆ ನಾನು ರಿವ್ಯೂ ಕೊಡ್ತೀನಕ್ಕ, ಅದು 15 ಡೇಸ್ ಆದರೂ ಆಗುತ್ತೇನೋ ಅಂತ ಹೇಳಿದ್ದೆ. ಅವರು ಅದಕ್ಕೆ ಸರಿ ಆಯಿತು, ನೋಡಮ್ಮ, ಟ್ರೈ ಮಾಡು ನೋಡಮ್ಮ ಅಂತಂದರು. ಈ ಅಕ್ಕನ ಒಂದು ಚಾನಲ್ ನೇಮ್ ಬಂದುಬಿಟ್ಟು ಪವಿತ್ರ ಕ್ರಿಯೇಷನ್ ಸೋಪ್ ಮೇಕಿಂಗ್ ಅಂತ ಇದೆ. ನಾನು ಚಾನಲ್ ಲಿಂಕ್ ಎಲ್ಲ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ, ಮತ್ತು ಪಿಗ್ಮೆಂಟೇಷನ್ನು, ಸ್ಕಿನ್ ಗ್ಲೋ ಆಗೋದಕ್ಕೆ ಎಲ್ಲನೂ ಅವರು ನಿಮಗೆ ಯಾವ ಥರ ಸೋಪ್ ತೊಗೊಂಡ್ರೆ ಒಳ್ಳೆಯದು ಅಂತಂದ್ಬಿಟ್ಟು ಅವರು ನಿಮಗೆ ಫೋನಲ್ಲೇ ನಿಮಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮ್ಗೇನಾದರೂ ಈ ಥರ ಒಂದು ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಅಂತಂದ್ಬಿಟ್ಟು ಹೇಳ್ತೀನಿ. ನೆಕ್ಸ್ಟ್ ಇವಾಗ ಇನ್ನು ವ್ಲಾಗ್ ಬಂದುಬಿಡೋಣ. ಈಗ ಮನೆಯೆಲ್ಲ ಕಸ ಗುಡಿಸಿದ್ದಾದಮೇಲೆ ಬೆಡ್ಸ್ಬೆಡ್ಡೆಲ್ಲ ರೀಸೆಟ್ ಮಾಡಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಇನ್ನು ದೇವ್ರ ಮನೆಯಲ್ಲಿ ಹಿಂದಿನ ದಿನ ಇಟ್ಟಿರೋ ಹೂಗಳನ್ನೆಲ್ಲ ತೆಗೆದು ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸಿ, ಆಮೇಲೆ ಪಾಟುಗಳಲ್ಲಿ ಸೇವಂತಿಗೆ ಹೂಗಳೆಲ್ಲ ಬಿಟ್ಟಿತ್ತು, ಆ ಒಂದು ಹೂಗಳನ್ನೆಲ್ಲ ಕಟ್ ಮಾಡ್ಕೊಂಡು ಬಂದು ಇವಾಗ ದೇವ್ರ ಮನೆಯಲ್ಲಿ ಹೂಗಳೆಲ್ಲ ಇಟ್ಟು ಅಲಂಕಾರ ಮಾಡಿ, ನೆಕ್ಸ್ಟ್ ಇವಾಗ ಮೇನ್ ಡೋರ್ ಹತ್ರ ಬಂದು ಹೊಸ್ಲೊರೆಸಿ, ಇನ್ನು ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು, ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿರೋ ರಂಗೋಲಿ ಎಲ್ಲ ಹಾಕೋದಕ್ಕೆ ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ಇವಾಗ ಒಂದು ಸ್ವಲ್ಪ ಚೆನ್ನಾಗಿರೋ ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ. ಶುಕ್ರವಾರದ ದಿನ ಬಂದುಬಿಟ್ಟು ಮನೆ ದೇವ್ರ ವಾರ ಅಲ್ವಾ ನಮ್ಮದು, ಅವತ್ತಿನ ದಿನ ನನಗೆ ಕಮಲದ ರಂಗೋಲಿಯನ್ನು ಹಾಕೋದಕ್ಕೆ ಇಷ್ಟ ಆಗುತ್ತೆ. ಆ ಒಂದು ರಂಗೋಲಿಯನ್ನು ಹಾಕಿದ್ರೇ ನನಗೆ ಇವತ್ತು ಶುಕ್ರವಾರ ಅಂತ ಅನಿಸ್ಕೊಳ್ಳೋದು. ಹಾಗಾಗಿ ಶುಕ್ರವಾರ ದಿನ ಆ ಒಂದು ರಂಗೋಲಿ ಅನ್ನೋದು ಫಿಕ್ಸು. ಇನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನ ಒಂದು ಸ್ವಲ್ಪ ಚೆನ್ನಾಗಿರೋ ರಂಗೋಲಿಯನ್ನು ನಾನು ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ. ಆ ಒಂದು ರಂಗೋಲಿಯನ್ನೇ ಇವತ್ತು ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ನನಗಂತೂ ಈ ರಂಗೋಲಿ ತುಂಬ ಇಷ್ಟ ಆಗ್ತಾ ಇರುತ್ತೆ. ಮರ್ತೋಗ್ತಾ ಇರ್ತೀನಿ ಅವಾಗವಾಗ, ನಾನು ಬುಕ್ಕಲ್ಲೆಲ್ಲ ಬರೆದು ಇಟ್ಕೊಂಡಿರ್ತೀನಿ ಇವತ್ತು ಯಾವ ರಂಗೋಲಿ ಹಾಕೋದಪ್ಪ ಅಂತಂದ್ಬಿಟ್ಟು. ಬುಕ್ಕಲ್ಲಿ ಪೇಜನ್ನು ಹಾಗೆ ಒಂದು ಸಲ ಟರ್ನ್ ಮಾಡಿ ನೋಡ್ತೀನಿ. ಆವಾಗ ಯಾವುದು ನನಗೆ ಚೆನ್ನಾಗಿದೆ ರಂಗೋಲಿ ಅಂತ ಅನಿಸಿದ್ರೆ ಆ ಒಂದು ರಂಗೋಲಿಯನ್ನು ಹಾಕ್ತೀನಿ. ನನ್ನ ಲಿಸ್ಟಲ್ಲಿ ಪ್ರತಿದಿನ ಹೊಸ್ಲತ್ರ ಹಾಕೋದಕ್ಕೆ ಒಂದಷ್ಟು ರಂಗೋಲಿಗಳಿದೆ. ಆ ಒಂದು ಡಿಸೈನ್ ರಂಗೋಲಿಗಳನ್ನು ಹಾಕೋದಕ್ಕೆ ನಾನು ಯಾವಾಗಲೂ ಇಷ್ಟಪಡ್ತಾ ಇರ್ತೀನಿ. ಯಾಕಂದರೆ ಅದೊಂಥರ ಕಳೆಯಾಗಿರುತ್ತೆ ಆ ಥರ ರಂಗೋಲಿಗಳು. ಸಮ್ ಟೈಮ್ಸ್ ಏನಾದರೂ ಅರ್ಜೆಂಟ್ ಇತ್ತು ಅಂತಂದರೆ ಆವಾಗ ಒಂದು ಸ್ವಲ್ಪ ಸಿಂಪಲ್ಲಾಗಿ ಹಾಕ್ಬಿಟ್ಟಿರ್ತೀನಿ ಅಷ್ಟೇ. ಇನ್ನು ನನಗೇನಾದರೂ ಒಂದು ಸ್ವಲ್ಪ ಟೈಮ್ ಇತ್ತು ಅಂತಂದರೆ ಚೆನ್ನಾಗಿರೋ ರಂಗೋಲಿಯನ್ನು ಹಾಕೋದಕ್ಕೆ ನಾನು ಯಾವಾಗಲೂ ಇಷ್ಟಪಡ್ತೀನಿ. ಅದರಲ್ಲೂ ಈ ಥರ ಹುಣ್ಣಿಮೆ ಆಗಿರ್ಬೋದು, ಮತ್ತು ಅಮಾವಾಸ್ಯೆ ಆಗಿರ್ಬೋದು, ಮತ್ತು ಶುಕ್ರವಾರ ದಿನಗಳಲ್ಲೆಲ್ಲ ನನಗೆ ಒಂದು ಸ್ವಲ್ಪ ಚೆನ್ನಾಗಿರೋ ರಂಗೋಲಿಯನ್ನು ಹಾಕೋದಕ್ಕೆ ಇಷ್ಟ ಆಗ್ತಾ ಇರುತ್ತೆ. ಅವತ್ತಿನ ದಿನ ರಂಗೋಲಿ ಹಾಕೋದಕ್ಕೇ ಒಂದು ಸ್ವಲ್ಪ ಟೈಮ್ ತಗೊಳ್ತಾ ಇರ್ತೀನಿ. ಹಾಗಾಗಿ ಒಂದು ಸ್ವಲ್ಪ ಕೆಲಸಗಳನ್ನೂ ಅಷ್ಟೇ ಬೇಗ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಬೇರೆ ಬೇರೆ ಕೆಲಸಗಳೆಲ್ಲ ಇದೆ, ಒಂದು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ಕೊಳ್ಬೇಕು ಕೆಲಸಗಳನ್ನು ಅಂತಂದ್ಬಿಟ್ಟು ಬೇಗ ಸ್ಟಾರ್ಟ್ ಮಾಡಿಕೊಂಡು ಆದಷ್ಟು ನಾನು ಯೂಶ್ವಲಿ ಯಾವಾಗ್ಲೂ ಒಂದು 11 ಗಂಟೆ ಒಳಗಡೆ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಆದಷ್ಟು ಎಷ್ಟು ಬೇಗ ನನಗೆ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಬೇಗ ನಾನು ಪೂಜೆಯನ್ನು ಮಾಡಿಬಿಡ್ತೀನಿ. ಇವತ್ತು ಬಂದುಬಿಟ್ಟು ಒಂದು 9:30ಗೆ ಪೂಜೆಯನ್ನು ಮಾಡಿದ್ದೆ. ಇನ್ನು ನನಗೆ ಕೆಲವರು ಹೇಳ್ತಾರೆ ಮೊದಲು ದೇವ್ರ ಮನೆಯಲ್ಲಿ ದೀಪಗಳನ್ನು ಬೆಳಗಿ ಅದಾದಮೇಲೆ ಮೇನ್ ಡೋರ್ ಹತ್ರ ಪೂಜೆಯನ್ನು ಮಾಡಬೇಕು ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ ಮೇನ್ ಡೋರ್ ಹತ್ರ ಪೂಜೆಯನ್ನು ಮಾಡಿ ಆಮೇಲೆ ದೇವ್ರ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಅಂತಂದ್ಬಿಟ್ಟು. ಮೊದಲು ನಾನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತಾ ಇದ್ದೆ ಅಂತಂದರೆ, ಮೊದಲು ನಾನು ದೇವ್ರ ಮನೆಯಲ್ಲಿ ಪೂಜೆಯನ್ನು ಮಾಡಿ ಆಮೇಲೆ ಮೇನ್ ಡೋರ್ ಹತ್ರ ಪೂಜೆಯನ್ನು ಮಾಡ್ತಾ ಇದ್ದೆ. ಆದರೆ ನನಗೆ ಒಬ್ಬ ಹಿರಿಯರೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರು, ಈ ಥರ ಮೇನ್ ಡೋರ್ ಹತ್ರ ಮೊದಲು ಪೂಜೆಯನ್ನು ಮಾಡಿ ಲಕ್ಷ್ಮೀ ಅಮ್ಮನವರನ್ನು ಒಳಗಡೆಗೆ ಆಹ್ವಾನ ಮಾಡಿಕೊಂಡು ಅದಾದಮೇಲೆ ದೇವ್ರ ಮನೆಯಲ್ಲಿ ದೀಪಗಳನ್ನು ಬೆಳಗಿ ಪೂಜೆಯನ್ನು ಮಾಡಬೇಕು ಮಂಜು ಅಂತಂದ್ಬಿಟ್ಟು ಹೇಳಿದರು. ಆವಾಗ ನನಗೆ ಗೊತ್ತಿರೋ ಹಿರಿಯರ ಹತ್ರ ಕೇಳಿದ್ದಕ್ಕೆ ಹೌದು ಅದೊಂಥರ ಒಳ್ಳೆಯದೇ ಅಲ್ವಾ, ಅದೇ ರೀತಿಯಾಗಿಯೇ ಮಾಡಬೇಕು ಅಂತಂದ್ಬಿಟ್ಟು ಹೇಳಿದ್ರು. ಸರಿ ಆಯಿತು ಅಂತಂದ್ಬಿಟ್ಟು ನಾನು ಅವತ್ತಿಂದ ಅದೇ ಒಂದು ಅಭ್ಯಾಸನೇ ಮಾಡ್ಕೊಂಬಂದಿದ್ದೀನಿ. ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ ದೇವ್ರ ಮನೆಯಲ್ಲಿ ದೀಪಗಳನ್ನು ಬೆಳಗ್ಬಿಟ್ಟು ಆಮೇಲೆ ಹೊರಗಡೆ ಹೊಸ್ಲ ಹತ್ರ ಪೂಜೆಯನ್ನು ಮಾಡಬೇಕು ಅಂತಂದ್ಬಿಟ್ಟು. ನಾನೇನು ಹೇಳ್ತೀನಿ ಅಂತಂದರೆ ಅದೆಲ್ಲ ನಿಮ್ಮ ಭಕ್ತಿಗೆ ಬಿಟ್ಟಿದ್ದು ಅಂತ
ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಅಷ್ಟೇ ಪೂಜೆಯನ್ನು ತುಂಬ ಇಷ್ಟಪಟ್ಟು ಭಕ್ತಿಯಿಂದ ಮಾಡಿದ್ರೆ ದೇವ್ರು ನಮಗೊಂದು ತಕ್ಕ ಪ್ರತಿಫಲ ಅನ್ನೋದು ಕೊಡ್ತಾರೆ ಅಂತ ನನ್ನ ಒಂದು ನಂಬಿಕೆ ಅಷ್ಟೇ. ಇವಾಗ ಮೇನ್ ಡೋರ್ ಹತ್ರ ಎಲ್ಲ ಪೂಜೆ ಎಲ್ಲ ಮಾಡಿದ್ದ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಇವತ್ತಿನ ದಿನ ನಾನು ಈ ಥರ ಒಂದು ರಂಗೋಲಿಯನ್ನು ಹಾಕಿದ್ದೀನಿ. ತುಂಬ ಟೈಮ್ ಅನ್ನೋದು ತಗೊಳುತ್ತೆ. ಈ ಥರ ಒಂದು ಸ್ವಲ್ಪ ಟೈಮ್ ಕೊಟ್ಟು ರಂಗೋಲಿಗಳನ್ನು ಹಾಕಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವಾ. ಅರ್ಜೆಂಟಿಂದ ರಂಗೋಲಿಯನ್ನು ಹಾಕೋದಕ್ಕೆ ಹೋಗಿದ್ದೀವಿ ಅಂತಂದರೆ ಆ ಒಂದು ಎಡೆ ಆ ಕಡೆ ಹೋಗೋದು ಈ ಕಡೆ ಹೋಗೋದೆಲ್ಲ ಆಗುತ್ತೆ ಅಲ್ವಾ. ನನಗೇನೆ ತುಂಬ ಇಷ್ಟ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಇವತ್ತು ರಂಗೋಲಿ ಅನ್ನೋದು ಬಂದಿದೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಇವಾಗ ಇನ್ನು ತುಳಸಿ ಅಮ್ಮನ ಗಿಡದ ಮುಂದೆನೂ ಅಷ್ಟೇ ದೀಪನ ಬೆಳಗಿ ಇವಾಗ ಪೂಜೆ ಎಲ್ಲ ಮಾಡಿದ್ದೆಲ್ಲ ಆಗಿದೆ. ಇನ್ನು ಯಾಕೋ ಇವತ್ತು ಗಾಳಿ ಅನ್ನೋದು ಒಂದು ಸ್ವಲ್ಪ ಜಾಸ್ತಿನೇ ಬೀಸ್ತಾ ಇತ್ತು. ಮೇನ್ ಡೋರ್ ಹತ್ರ ದೀಪಗಳನ್ನು ಇಡಬೇಕಾದ್ರೂ ಅಷ್ಟೇ ಆ ಕಡೆ ಈ ಕಡೆ ದೀಪ ಅನ್ನೋದು ಅಲಗಾಡ್ತಾ ಇತ್ತು. ಇನ್ನು ನಾನು ಗೇಟ್ ಕ್ಲೋಸ್ ಮಾಡಿಕೊಂಡು ದೀಪಗಳನ್ನು ಬೆಳಗ್ದೆ. ಇನ್ನು ಹಂಗೋ ಹಿಂಗೋ ತುಳಸಿ ಅಮ್ಮನ ಗಿಡದ ಮುಂದೆನೂ ಅಷ್ಟೇ ದೀಪ ಬೆಳಗ್ತಾ ಇತ್ತು. ಇವಾಗ ಮನೆ ಒಳಗಡೆ ದೇವ್ರ ಮನೆಯಲ್ಲಿ ನಮ್ಮ ಮನೆಯವರು ದೀಪಗಳನ್ನು ಬೆಳಗಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಇನ್ನು ಇವಾಗ ನಾನು ಗೇಟನ್ನು ಕ್ಲೋಸ್ ಮಾಡಿಕೊಂಡು ಆಮೇಲೆ ಹೋಗಿ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಪದ್ಮಾವತಿ ಅಮ್ಮನವರ ಸ್ತೋತ್ರನ ಒಂದು 108 ಸಲ ಹೇಳ್ಕೊಳ್ತೀನಿ. ಅದಾದಮೇಲೆ ರಾಮಕೋಟೆಯನ್ನು ರಾಮರ ನಾಮವನ್ನು ಒಂದು 108 ಸಲ ಬರೀತೀನಿ. ಇದು ನನಗೆ ಡೈಲಿ ಒಂದು ಅಭ್ಯಾಸ. ನೆಕ್ಸ್ಟ್ ಇವಾಗ ಇಲ್ಲಿ ಪಾರ್ಟಿಷಿಯನ್ ಹತ್ರ ಕಾಮಧೇನು ಹಸುಗೆ ಮತ್ತು ಹುಳಿ ಬೋಲಲ್ಲೆಲ್ಲ ಹೂಗಳನ್ನು ಈ ಥರ ಹಾಕಿ ಅಲಂಕಾರ ಎಲ್ಲ ಮಾಡಿದ್ದೆ. ಇನ್ನು ನೆಕ್ಸ್ಟು ಇಲ್ಲಿ ದೇವರ ಮನೆಯಲ್ಲಿ ನೋಡ್ತಾ ಇರ್ಬೋದು ನಮ್ಮದೇ ಸೇವಂತಿಗೆ ಗಿಡಗಳಲ್ಲಿ ಒಂದು ಸ್ವಲ್ಪ ಹೂವು ಅನ್ನೋದು ಬಿಟ್ಟಿತ್ತು. ಇದು 4th ಟೈಮ್ ಅಂತ ಅಂದ್ಕೊಳ್ತೀನಿ. ಒಂದು 3 ಸಲ ಚೆನ್ನಾಗಿ ಸಿಕ್ತು ಹೂಗಳನ್ನೋದು. ಇದು 4ನೇ ಸಲ ಇಷ್ಟು ಹೂವು ಅನ್ನೋದು ಸಿಕ್ತು. ಇನ್ನೂ ಸಾಕಷ್ಟು ಮಗುಗಳೆಲ್ಲ ಇದೆ, ಇನ್ನೂ ಬರುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಅಂದ್ಕೊಂಡಿದ್ದೆ ಈ ಗಿಡಗಳನ್ನು ಮೊದಲು ಹಾಕಬೇಕಾದ್ರೆ ಒಂದು ಸಲ ಹೂಗಳೆಲ್ಲ ಬಿಟ್ಟಿದ್ದಾದಮೇಲೆ ಆಮೇಲೆ ಹೂಗಳಿನ್ನ ಬಿಡೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಅಂದರೆ ಮೊಗ್ಗುಗಳೆಲ್ಲ ಹರಡಿದ್ಮೇಲೆ ಆಮೇಲೆ ಮೊಗ್ಗೆಲ್ಲ ಹಾಕೋದಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಪಾಪ, ಗಿಡಗಳಲ್ಲಿ ಇನ್ನೂ ಹೊಸ ಮೊಗ್ಗೆಲ್ಲ ಬರ್ತಾ ಇದೆ, ಬಿಡ್ತಾ ಇದೆ. ಒಂದು 15 ದಿನಕ್ಕೆ ಇವಾಗ ಒಂದು ಸ್ವಲ್ಪ ಕಡಿಮೆ ಇಷ್ಟು ಹೂವು ಅನ್ನೋದು ಸಿಗುತ್ತೆ. ಈ ಹೂಗಳಂತೂ ಹುಳಿ ಬೋಲಲ್ಲಿ ಹಾಕಿದ್ರೆ ಏನಿಲ್ಲ ಅಂತಂದ್ರೂ ಒಂದು 15 ದಿನ ಮೇಲೆ ಆದ್ರೂ ತುಂಬ ಫ್ರೆಶ್ ಆಗೇ ಇರುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ದೇವ್ರ ಮನೆಯಲ್ಲಿ ನಮ್ಮ ಮನೆಯವರು ದೀಪಗಳನ್ನು ಬೆಳಗಿ ಪೂಜೆ ಎಲ್ಲ ಮಾಡಿದ್ದಾರೆ. ಇನ್ನು ಕ್ಯಾಶ್ ಬಾಕ್ಸಲ್ಲಿ ಇಟ್ಟಿರುವಂತಹ ಕವಡೆಗಳು ಗೋಮತಿ ಚಕ್ರ ಅದನ್ನು ತೊಗೊಂಬಂದು ದೇವ್ರ ಮುಂದೆ ಇಟ್ಟಿದ್ದೀನಿ. ಇನ್ನು ನೈವೇದ್ಯಕ್ಕೆ ಬಂದುಬಿಟ್ಟು ಹಸಿ ಹಾಲನ್ನು ಇಟ್ಟಿದ್ದೀನಿ. ಹಾಗೆ ನನಗೆ ಗಂಧದ ಬೊಟ್ಟುಗಳನ್ನು ಇಡೋದಕ್ಕೆ ಯಾವ ರೀತಿಯಾಗಿ ಒಂದು ಮಿಕ್ಸನ್ನು ರೆಡಿ ಮಾಡ್ಕೊಳ್ತೀರಾ ಅಂತಂದ್ಬಿಟ್ಟು ಒಬ್ಬ ಸಿಸ್ ನನಗೆ ಕಮೆಂಟ್ ಮಾಡಿದರು. ನಾನು ಆಲ್ರೆಡಿ ಯಾವುದೋ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಡ್ತೀನಲ್ವ ನಾನು, ಆವಾಗ ನಾನು ತೋರಿಸ್ತೀನಿ. ಈಗ ಜಸ್ಟ್ ಹಾಗೆ ಹೇಳ್ತಾ ಇದ್ದೀನಿ. ಏನಿಲ್ಲ, ನಾನು ಗಂಧದ ಪೌಡ್ರು ನಾನು ಯೂಸ್ ಮಾಡುವಂಥದ್ದು ಅಷ್ಟಗಂಧ. ಇವಾಗ ಗಂಧಿಗೆ ಅಂಗಡಿ ತಾತ ಅವರು ಬೇರೆ ಒಂದು ಗಂಧದ ಪೌಡ್ರನ್ನು ಕೊಟ್ಟಿದ್ದಾರೆ. ಇದೊಂಥರ ಚೆನ್ನಾಗಿದೆ ಅಮ್ಮ, ತುಂಬ ಸ್ಮೆಲ್ಲೆಲ್ಲ ಬರುತ್ತಂತೆ, ತುಂಬ ಸ್ಟಾಕು ಸೇಲ್ ಆಗ್ತಾ ಇದೆ, ಟ್ರೈ ಮಾಡಿ ನೋಡಮ್ಮ ಅಂತಂದ್ಬಿಟ್ಟು ಯಾವುದೋ ಗುರೂಜಿ ಅನ್ನೋ ಒಂದು ಗಂಧದ ಪೌಡ್ರನ್ನು ಕೊಟ್ಟಿದ್ದಾರೆ. ಅದನ್ನ ಯೂಸ್ ಮಾಡಿಲ್ಲ ನಾನು. ನೆಕ್ಸ್ಟ್ ಟೈಮ್ ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ ಅದ್ರ ರಿವ್ಯೂ ಯಾವ ರೀತಿಯಾಗಿದೆ ಅಂತಂದ್ಬಿಟ್ಟು. ಅದೇ ಹೇಳಿದ್ನಲ್ವ, ಗಂಧದ ಪೌಡ್ರು ಮತ್ತು ಜವಾದಿ ಪೌಡ್ರು, ಅದಾದಮೇಲೆ ಒಂದು ಸ್ವಲ್ಪ ರೋಸ್
ರೋಸ್ ವಾಟರನ್ನು ಮಿಕ್ಸ್ ಮಾಡಿಕೊಂಡು ಹದ ನೋಡ್ಕೊಳ್ಬೇಕು ನಾವೇನೆ. ಒಂದು ಸ್ವಲ್ಪ ತಿಕ್ಕಾಗಿ, ಅಷ್ಟೊಂದು ಗಟ್ಟಿಯಾಗೂ ಅಲ್ಲ ಅಷ್ಟೊಂದು ತೆಳುವಾಗೂ ಅಲ್ಲ, ಮೀಡಿಯಮ್ ಆಗಿ ಹದ ನೋಡಿಕೊಂಡು ಇನ್ನು ಬೊಟ್ಟುಗಳನ್ನು ಇಡೋದಷ್ಟೇ. ಅದಾದಮೇಲೆ ಇನ್ನು ಹೂವಿನ ಗೊಬ್ಬರನ ಯಾವ ರೀತಿಯಾಗಿ ಮಾಡ್ತೀರಾ ಅಂತಂದ್ಬಿಟ್ಟು ತೋರಿಸ್ಕೊಡಿ ಮಂಜು ಅಂತಂದ್ಬಿಟ್ಟು ಒಬ್ಬ ಸಿಸ್ ಅವರು ಅಷ್ಟೇ ಕಮೆಂಟ್ ಮಾಡಿದರು. ಏನಿಲ್ಲ, ಒಂದು ಕವರಲ್ಲಿ ಹೂವನ್ನು ಹಾಕ್ಕೊಂಡು ಬನ್ನಿ, ಅಂದರೆ ದೇವರಿಗೆ ನಾವು ಏನು ಒಂದು ಐಟಮ್ಸನ್ನು ಯೂಸ್ ಮಾಡ್ತೀವೋ ಅದನ್ನೆಲ್ಲ ಒಂದು ಕವರ್ಗೆ ಹಾಕಿ, ಇವಾಗ ರಂಗೋಲಿಯನ್ನು ಹಾಕ್ತೀವಲ್ವ ಅಕ್ಕಿ ಹಿಟ್ಟಿನಿಂದ, ಆ ಒಂದು ರಂಗೋಲಿ ಪುಡಿಯನ್ನು ಅಷ್ಟೇ ಅದೇ ಒಂದು ಕವರ್ಗೆ ಹಾಕಿ, ಅದಾದಮೇಲೆ ಇನ್ನು ಉರುಳಿ ಬೋಲಲ್ಲೆಲ್ಲ ಹೂವು ಇಟ್ಟಿರ್ತೀನಲ್ವ, ಆ ಒಂದು ಹೂವಿನ ಪೆಟಲ್ಸಲ್ಲೆಲ್ಲ ನೀರಿನ ಹನಿಗಳೆಲ್ಲ ಇರುತ್ತೆ. ಆ ಒಂದು ಹೂಗಳನ್ನೆಲ್ಲ ತೊಗೊಂಡೋಗಿ ಕವರಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಅನ್ನೋದು ಆಗುತ್ತೆ ಆ ಒಂದು ಗೊಬ್ಬರಕ್ಕೆ, ಅಂದರೆ ಹೂಗಳಿಗೆ ತೇವ ಆಗುತ್ತಲ್ವ. ಆವಾಗ ಅದು ದಿನೇ 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 ಕೊಳೆತು ಒಳಗಡೆ ಎಲ್ಲ ಗೊಬ್ಬರ ಆಗುತ್ತೆ. ತೊಗೊಂಬಂದು ಗಿಡಗಳಿಗೆ ಹಾಕಿದ್ರೆ ಗಿಡಗಳನ್ನೋದು ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ನಾನು ಊರಿಂದ ಕೊಟ್ಟಿಗೆ ಗೊಬ್ಬರ ಅಂತ ತರಿಸ್ಕೊಳ್ತೀನಿ. ಅದು ಏನೂ ಇಲ್ಲ, ಈ ಹಸು ಸಗಣಿ ಎಲ್ಲ ಮತ್ತು ಅಲ್ಲಿ ಅಮ್ಮ ಮನೆ ಹತ್ರ ಕಸ ಎಲ್ಲ ಗುಡಿಸಿರ್ತಾರಲ್ವ, ತಿಪ್ಪೆಗಳಿಗೆ ಹಾಕ್ತಾರಲ್ವ, ಆ ಒಂದು ಕಸನ ಎಲ್ಲ ಮಿಕ್ಸ್ ಕಸ, ಅದನ್ನು ಕೊಟ್ಟಿಗೆ ಗೊಬ್ಬರ ಅನ್ನೋದು, ಅದನ್ನು ತರಿಸ್ಕೊತಾ ಇದ್ದೆ. ಇಂತೀಜ್ಗೆ ನನ್ನ ತಮ್ಮನಿಗೆ ಟೈಮೇ ಇರೋದಿಲ್ಲ, ಅವನು ಕೊಟ್ಟಿಗೆ ಗೊಬ್ಬರನ ತೊಗೊಂಬಂದು ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ನನಗೆ ಯಾಕೆ ಹೂವಿನ ಗೊಬ್ಬರನೇ ಮಾಡ್ಕೊಳ್ಬಾರ್ದು ಅಂತಂದ್ಬಿಟ್ಟು ನಾನು ದೇವ್ರಿಗಿಟ್ಟಿರೋ ಹೂಗಳನ್ನೆಲ್ಲ ಒಂದು ಕವರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು, ಅದು ಕೊಳ್ತಿದ್ದಾದಮೇಲೆ ತೊಗೊಂಡೋಗಿ ಗಿಡಗಳಿಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಸಾಧ್ಯವಾದರೆ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಈಗ ಪದ್ಮಾವತಿ ಅಮ್ಮನವರ ಸ್ತೋತ್ರ ಮತ್ತು ರಾಮಕೋಟಿ ಎಲ್ಲ ಬರೆದಿದ್ದಾದಮೇಲೆ ಇನ್ನು ಬೆಳಗ್ಗೆ ಟಿಫನ್ಗೆ ಬಂದುಬಿಟ್ಟು ನೈಟ್ ಬಸ್ಸಾರು ಮತ್ತು ಸೊಪ್ಪೆಲ್ಲ ಇತ್ತಲ್ವ, ಅದಕ್ಕೇ ಬಿಸಿ ರೈಸ್ ಮಾಡಿ ಇನ್ನು ಟಿಫನ್ ತಿಂದು ಟೀ ಮಾಡಿ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡಿ, ಆಮೇಲೆ ಈ ಒಂದು ಅಕ್ಕಿ ಬಾಕ್ಸ್ ಒಳಗಡೆ ಅಕ್ಕಿನೆಲ್ಲ ಫಿಲ್ ಮಾಡಿ ಇಟ್ಕೊಳ್ಳೋಣ. ಅದಾದಮೇಲೆ ರಾಗಿ ಹಸಿಟ್ಟು ಬಾಕ್ಸಲ್ಲಿ ರಾಗಿ ಹಸಿಟ್ಟನ್ನು ಹಾಕೋಣ. ಮತ್ತು ಈರುಳ್ಳಿನೆಲ್ಲ ಬಿಸಿಲಿಗೆ ಇಟ್ಟಿದ್ದೆ, ಆ ಒಂದು ಈರುಳ್ಳಿನೆಲ್ಲ ಬುಟ್ಟಿ ಒಳಗಡೆ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಒಂದು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮುಗ್ದೋದ್ಮೇಲೆ ನಾನು ಈ ಒಂದು ಅಕ್ಕಿ ಬಾಕ್ಸನ್ನು ತೊಳೆದು ಬಿಸಿಲಲ್ಲಿ ಒಣಗಿಸಿ ಮೇಲ್ಗಡೆ ಇಟ್ಬಿಟ್ಟಿರ್ತೀನಿ. ಅಂದರೆ ಪೂರ ಅಕ್ಕಿಯೆಲ್ಲ ಖಾಲಿ ಆಗೋವರೆಗೂ ಇಟ್ಕೊಳ್ಳೋದಿಲ್ಲ. ದೇವ್ರಿಗೆ ಅಂತಂದ್ಬಿಟ್ಟು ಮೂಟೆ ತಂದಾಗಲೇ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡಿರ್ತೀನಲ್ವ, ಆ ಒಂದು ಬಾಕ್ಸಲ್ಲಿ ಇನ್ನೂ ಅಕ್ಕಿ ಅನ್ನೋದು ಇರುತ್ತೆ, ಇನ್ನೂ ಒಂದು 2-3 ಡೇಸ್ ಆಗುವಷ್ಟು ಅಕ್ಕಿ ಅನ್ನೋದು ಇರುತ್ತೆ. ಅಷ್ಟರೊಳಗಡೆ ನಾನು ಅಕ್ಕಿ ಮೂಟೆಯನ್ನು ತರಿಸ್ಕೊಳ್ತೀನಿ. ಆ ಒಂದು ಅಕ್ಕಿ ಎಲ್ಲ ಖಾಲಿ ಆದಮೇಲೆ ಅದಾದಮೇಲೆ ನಾನು ಈ ಒಂದು ಬಾಕ್ಸಲ್ಲಿ ಫಿಲ್ ಮಾಡಿ ಇಟ್ಕೊಳ್ತೀನಿ. ಒಂದೊಂದು ಸಲ ತಂದಿದ್ದ ತಕ್ಷಣವೇ ಫಿಲ್ ಮಾಡಿ ಇಟ್ಕೊಳ್ತೀನಿ. ಒಂದೊಂದು ಸಲ ಈ ಥರ ಆ ಕೆಲಸ ಈ ಕೆಲಸ ಅಂತ ಬೇರೆ ಬೇರೆ ಕೆಲಸಗಳೇನಾದರೂ ಇತ್ತು ಅಂತಂದರೆ ಇನ್ನು ಆ ಬಾಕ್ಸಲ್ಲಿರೋ ಅಕ್ಕಿಯನ್ನೇ ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ತಂದಿದ್ದ ತಕ್ಷಣವೇ ನಾನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಹಳೆ ಅಕ್ಕಿ ಎಲ್ಲ ಖಾಲಿ ಆದಮೇಲೆ ಹೊಸ ಅಕ್ಕಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇವಾಗ ಅಕ್ಕಿ ಎಲ್ಲ ಬಾಕ್ಸ್ ಒಳಗಡೆ ಫಿಲ್ ಮಾಡಿ ಇಟ್ಕೊಂಡಿದ್ದಾಯಿತು. ಅದಾದಮೇಲೆ ರಾಗಿ ಹಸಿಟ್ಟನ್ನು ಅಷ್ಟೇ ಬಾಕ್ಸ್ ಒಳಗಡೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಇನ್ನು ಮೊನ್ನೆ ನಾನು ಈರುಳ್ಳಿಯನ್ನು ತೊಗೊಂಬಂದಿದ್ದೆ. ಆ ಈರುಳ್ಳಿ ಮೇಲೆ ಸಿಪ್ಪೆಗಳೆಲ್ಲ ಯಾಕೋ ಒಂದು ಸ್ವಲ್ಪ ಮೆತ್ತಿಗೆ ಇತ್ತು. ಹಾಗೆ ಇಟ್ಬಿಟ್ಟಿದ್ದೀನಿ ಅಂತಂದರೆ ಕೊಳ್ತೋಗ್ಬಿಡುತ್ತಲ್ವ, ಹಾಗಾಗಿ ಒಂದು ದೊಡ್ಡದಾಗಿರೋ ಪ್ಲೇಟಲ್ಲಿ ಹಾಕ್ಬಿಟ್ಟು ಬಿಸಿಲಲ್ಲಿ ಒಂದು ವಾರ ಆದ್ರೂ ಒಣಗಿಸಿದ್ದೀನಿ. ಈಗ ಆ ಈರುಳ್ಳಿಗಳು ಅಷ್ಟೇ ಎಲ್ಲ ಚೆನ್ನಾಗಿ ಒಣಗಿದೆ. ಆ ಒಂದು ಈರುಳ್ಳಿಗಳನ್ನೂ ಅಷ್ಟೇ ಬುಟ್ಟಿ ಒಳಗಡೆ ಹಾಕಿ ಇಡಬೇಕು. ಈ ಸಮ್ಮರಲ್ಲಾದರೆ ಈರುಳ್ಳಿಗಳೆಲ್ಲ ಚೆನ್ನಾಗಿ ಒಣಗಿರುತ್ತೆ, ತೊಗೊಂಬಂದಿದ್ದ ತಕ್ಷಣವೇ ಬುಟ್ಟಿ ಒಳಗಡೆ ಆರಾಮ್ಸೆ ಹಾಕಿ ಇಟ್ಕೊಂಡ್ಬಿಡ್ಬೋದು. ಆದರೆ ಈ ಥರ ಮಳೆಗಾಲ ಮತ್ತು ಚಳಿಗಾಲದಲ್ಲೆಲ್ಲ ಮೆತ್ತಿಗೆ ಇರುತ್ತೆ ಒಂದು ಸ್ವಲ್ಪ ಈರುಳ್ಳಿಗಳು. ಒಂದಷ್ಟು ದಿನ ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಂಡಿದ್ದೀವಿ ಅಂತಂದರೆ ತುಂಬ ದಿನ ಅನ್ನೋದು ಈರುಳ್ಳಿಗಳು ನಮಗೆ ಬಾಳಿಕೆ ಅನ್ನೋದು ಬರುತ್ತೆ. ಯಾವೊಂದು ಈರುಳ್ಳಿನೂ ವೇಸ್ಟ್ ಆಗೋದಿಲ್ಲ. ಆಮೇಲೆ ಮನೆಯಲ್ಲಿ ಒಂದು ಐಟಮ್ ಇದ್ದರೂ ಒಂದು ಐಟಮ್ ಇಲ್ಲದೆ ಇದ್ರೂ ಹೆಂಗೋ ಹಾಗೆ ನಡೀತಾ ಇರುತ್ತಲ್ವಾ, ಅದರಲ್ಲಿ ಕೆಲವೊಂದಿಷ್ಟು ಐಟಮ್ಸ್ ಮೇಯ್ನ್ ಐಟಮ್ಸ್ ನಾವು ಇಟ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಆರಾಮ್ಸೆ ಏನೋ ಒಂದು ತರಕಾರಿ ತೊಗೊಂಬರೋದು ಮತ್ತು ಸೊಪ್ಪುಗಳು ತೊಗೊಂಬರೋದು ಈ ಥರ ಮಾಡ್ಕೊಂಡಿದ್ದೀವಿ ಅಂತಂದರೆ ಮನೆಯಲ್ಲಿ ಯಾವಾಗಲೂ ತುಂಬ್ದಂಗೆ ಇರುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಈರುಳ್ಳಿ ಬುಟ್ಟಿಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಟೊಮೊಟೊ ಹಣ್ಣು ಇಷ್ಟಿತ್ತು ಅಂತಂದರೆ ಆರಾಮ್ಸೆ ಬುಟ್ಟಿ ತುಂಬ ಇತ್ತು ಅಂತಂದರೆ ಏನು ತುಂಬ್ದಂಗಿರುತ್ತೆ. ಅದಾದಮೇಲೆ ಅಕ್ಕಿ ಬಾಕ್ಸಲ್ಲಿ ತುಂಬ್ದಂಗಿರಬೇಕು. ರಾಗಿ ಹಸಿಟ್ಟು, ಆಮೇಲೆ ದೋಸೆ ಇಡ್ಲಿ ಅಕ್ಕಿ ಆಗಿರ್ಬೋದು, ಆಮೇಲೆ ಉದ್ದಿನ ಕಾಳು, ಈ ಥರ ಕೆಲವೊಂದು ಐಟಮ್ಸು, ತೊಗರಿಬೇಳೆ, ಈ ಥರ ಮೇಯ್ನ್ ಐಟಮ್ಸು ತುಂಬ ಇತ್ತು ಅಂತಂದರೆ ಏನೋ ಒಂಥರ ಮನೆಯಲ್ಲಿ ಏನಿದ್ರು ಇಲ್ಲದೆ ಹೋದರೂ ಒಂಥರ ಮನೆಯಲ್ಲಿ
ಇಲ್ಲಿ ಪದಾರ್ಥಗಳೆಲ್ಲ ತುಂಬ್ದಂಗಿರುತ್ತೆ. ನಾನಂತೂ ಒಂದೊಂದ್ಸಲ ಇದೇ ರೀತಿಯಾಗಿಯೇ ಮೇಂಟೈನ್ ಮಾಡ್ತಾ ಇರ್ತೀನಿ. ನಾನು ಆಲ್ಮೋಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಗ್ರಾಸರಿ ಎಲ್ಲ ತಗೊಂಡಿದ್ದು, ಏನಿಲ್ಲ ಅಂತಂದ್ರು ಆ ಒಂದು ಗ್ರಾಸರಿ ನನಗೆ 2 months ಆರಾಮ್ಸೆ ಮಾಡ್ತೀನಿ. ಇನ್ನು 3 monthsಗೆ ನಾನು ತೊಗೋಬೇಕಾಗಿತ್ತು. ಆದರೆ ನನ್ನ ತಮ್ಮನ ಮದುವೆ ಅನ್ನೋದು ಸೆಟ್ ಆಗೋ ಮೂಮೆಂಟ್ ಬಂತಲ್ವಾ, ಇನ್ನು ಅಮ್ಮನ ಮನೆಗೆ ಹೋಗೋದು, ಅಲ್ಲಿ ಒಂದು 2-3 days ಆದರೂ ಅಲ್ಲೇ ಉಳ್ಕೊಳ್ಳೋದು, ಈ ರೀತಿಯಾಗೆಲ್ಲ ಆಗ್ತಾಯಿತ್ತು. ಇದ್ರ ಮಧ್ಯೆ ಬೆಳಗ್ಗೆ ಮೆಣಸಿನ್ಕಾಯಿ ಎಲ್ಲ ಒಂದು ಸ್ವಲ್ಪ ಫಂಗಸ್ ಎಲ್ಲ ಬಂದು ಹಾಳಾಗ್ಬಿಡ್ತು. ಹಾಗಾಗಿ ಸರಿ ಆಯಿತು, ಮದುವೆ ಆಗೋವರೆಗೂ ಈ ಸದ್ಯಕ್ಕೆ ನಮಗೆ ಎಷ್ಟು ಐಟಮ್ಸ್ ಬೇಕೇ ಬೇಕಾಗುತ್ತೋ ಅಷ್ಟನ್ನು ತರಿಸ್ಕೊಳ್ಳೋಣ, ಆಮೇಲೆ ಮದುವೆ ಎಲ್ಲ ಮುಗಿದ ಮೇಲೆ ಒಟ್ಟಿಗೆ ಗ್ರಾಸರಿನ ತರಿಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಈ ಸದ್ಯಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ತರಿಸ್ಕೊಳ್ತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲ ವೇಸ್ಟ್ ಆಯ್ತಲ್ವ, ಆವತ್ತು ತುಂಬ ಬೇಜಾರಾಯಿತು. ಯಾವತ್ತೂ ನಾನು ಈ ರೀತಿಯಾಗಿ ಪದಾರ್ಥಗಳನ್ನು ವೇಸ್ಟ್ ಮಾಡ್ದೋಳೆ ಅಲ್ಲ. ಅಲ್ಲಿಗೆ ಹೋಗ್ತೀನಿ, ಅಲ್ಲೆಲ್ಲ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬರ್ತೀನಿ, ಮತ್ತು ಇಲ್ಲಿ ಬಂದು ಇಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಆ ಕಡೆ ನಾನು ಗಮನ ಕೊಡಲಿಲ್ಲ, ಅದು ಹಾಳಾಗ್ಬಿಡ್ತು. ಇನ್ನು ಬೆಲ್ಲನೂ ಅಷ್ಟೇ, ಒಂಥರ ಉಂಡೆಯನ್ನು ಇಟ್ಕೊಂಡಿದ್ದೀನಿ ಅಂತಂದರೆ ಅಂಟಂಟು ಥರ ಅನ್ನಿಸ್ತಾ ಇತ್ತು. ಸರಿ ಬಿಸಿಲಲ್ಲಿಟ್ಟು ನೋಡೋಣ, ಉಳೀತು ಅಂತಂದರೆ ಇದನ್ನು ತುರಿದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋಣ, ಇಲ್ಲ ಹಾಳಾಗೋಯ್ತು ಅಂತಂದರೆ ಇನ್ನು ಬಿಸಾಡೋದೆ ಅಂತಂದ್ಬಿಟ್ಟು ಬಿಸಿಲಲ್ಲಿಟ್ಟಿದ್ದೆ. ಅದೊಂದು ಸ್ವಲ್ಪ ಸೆಟ್ ಆಯಿತು. ಆ ಒಂದು ಬೆಲ್ಲದ ಉಂಡೆಯನ್ನೆಲ್ಲ ತುರಿದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿಟ್ಟು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಬ್ಯಾಡಗೆ ಮೆಣಸಿನ್ಕಾಯಿ ಅಂತೂ ಹಾಳಾಗೋಯ್ತು. ನೆಕ್ಸ್ಟ್ ಹಾಗೆ ಸ್ಫೂರ್ತಿ ಕಿರಣ್ ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ, January 14th ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತಂದ್ಬಿಟ್ಟು. ಶಾರ್ವಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಜೀವನ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಹಾಗೆ ಊಟ ತಿಂದು ಇನ್ನು ಪಾತ್ರೆಗಳೆಲ್ಲ ವಾಶ್ ಮಾಡಿ, ಅದಾದಮೇಲೆ ನೈವೇದ್ಯಕ್ಕೆ ಅಂತ ಗ್ಲಾಸನ್ನು ಇಟ್ಟಿದ್ನಲ್ವ, ಆ ಒಂದು ಗ್ಲಾಸನ್ನೆಲ್ಲ ವಾಶ್ ಮಾಡಿ ದೇವ್ರ ಮನೇಲಿಟ್ಟೆ. ಮತ್ತು ಸಂಜೆ ಪಾರ್ಕಿಗೆ ಹೋಗಿ ಒಂದು ರೌಂಡ್ ವಾಕ್ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮ್ಗೊಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದ್ರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.